ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಬುಧವಾರದ ಎಪಿಸೋಡಿನ ಫಸ್ಟ್ ಪ್ರೋಮೋ ರಿಲೀಸ್ ಆಗಿದೆ. ನಿಜವಾಗ್ಲೂ ಬೆಳಗ್ಗೆ ಎದ್ದ ತಕ್ಷಣನೇ ಈ ಪ್ರೋಮೋ ನೋಡಿದೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ತುಂಬ ಖುಷಿ ಅನ್ನೋದಕ್ಕಿಂತನೂ ಹೆಂಗೆ ಹೇಳಿ ಅದನ್ನು, ರಕ್ಷಿತನ ಕಣ್ಣೀರು ತಾಯಿಯ ಅಪ್ಪುಗೆ. ನಿಜವಾಗ್ಲೂ ಕೂಡ ಒಬ್ಬ ಅಮಾಯಕ ತಾಯಿ ಸುಮಾರು 2.5 ತಿಂಗಳಿಂದ ಮಗಳನ್ನ ನೋಡಿಲ್ಲ. ನಿಮ್ಗೆ ಗೊತ್ತು, ಅವ್ರು ಬಾಂಬೆಲಿರೋದು. ಅಂದರೆ ನಮ್ಮ ರಕ್ಷಿತನ ತಂದೆ ತಾಯಿ ಬಂದ್ಬಿಟ್ಟು ಮುಂಬೈಯಲ್ಲಿದ್ದಾರೆ. ಹಾಗಾಗಿ ಅವರು ಪ್ರತಿ ವೀಕೆಂಡಲ್ಲಿ ಕೂಡ ಬರಲ್ಲ. ಬೇರೆ ಪೇರೆಂಟ್ಸ್ಗಳು ವೀಕೆಂಡಲ್ಲಿ ಬಂದಿರ್ತಾರೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಮುಂದಿನ ಲೈನಲ್ಲೇ ಕೂತಿರ್ತಾರೆ. ನೀವು ಯಾರಾದರೂ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ನ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದರೆ ನಿಮಗೆ ಗೊತ್ತಿರುತ್ತೆ. ಮುಂದಿನ ಏನು ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಮಾತಾಡ್ತಾರಲ್ಲ, ಆ ಸ್ಟೇಜ್ ಮುಂದ್ಗಡೆ ಕಂಟೆಸ್ಟೆಂಟ್ಗಳ ಪೇರೆಂಟ್ಸ್ಗಳು ಪ್ರತಿ ವಾರ ಬರ್ತಾರೆ. ಅವ್ರನ್ನ ಅಲ್ಲಿ ಲೈವಲ್ಲಿ ನೋಡ್ಬೋದು ಅನ್ನೋದಕ್ಕೋಸ್ಕರವಾಗಿ ಪ್ರತಿ ವಾರ ಬಂದು ಮುಂದೆ ಕೂತಿರ್ತಾರೆ. ಬಟ್ ರಕ್ಷಿತಾ ಕಡೆಯಿಂದ ಯಾವತ್ತೂ ಕೂಡ ಅವ್ರ ಫ್ಯಾಮಿಲಿ ಆಗಲಿ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಯಾರೂ ಕೂಡ ಸ್ಯಾಟರ್ಡೆ ಎಪಿಸೋಡಲ್ಲಿ ಬಂದಿರಲ್ಲ. ನೀವು ಅಬ್ಸರ್ವ್ ಮಾಡಿಲ್ಲ ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ನಿನ್ನ ನೆಕ್ಸ್ಟ್ ವೀಕಿಂದ ಅಬ್ಸರ್ವ್ ಮಾಡಿ, ಯಾಕೆಂದರೆ ನಾನು ಪ್ರತಿ ವೀಕು ಅಬ್ಸರ್ವ್ ಮಾಡ್ತೀನಿ. ಬಂದಿರ್ತಾರೆ. ಎಷ್ಟೋ ದಿನಗಳ ಮೇಲೆ, ಸತ್ತದ 2.5 ತಿಂಗಳ ಮೇಲೆ ತಾಯಿ ಮಗಳನ್ನ ನೋಡಿ ಒಂಥರ ಖುಷಿಯ ಜೊತೆಗೆ ಸಂತೋಷ, ಪ್ರೀತಿಯ ಅಪ್ಪುಗೆ. ರಕ್ಷಿತಾ ತನ್ನ ತಾಯಿನ ಅಪ್ಕೊಂಡು ಮನಸಾರೆ ಆಯಿತಾ, ಮನಸಾರೆ ಹತ್ರು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ನಿಜವಾಗ್ಲೂ ನೋಡೋಕ್ಕೆ ತುಂಬ ಖುಷಿ ಆಯಿತು. ಅದಲ್ಲದೆ ಆಯಿತಾ, ಎಕ್ಸ್ಪೆಷಲಿ ಇನ್ನೂ ಒಂದು ವಿಷಯ ಏನಂದರೆ, ನಮ್ಮ ರಕ್ಷಿತಾ ತುಂಬ ದಿನಗಳ ಮೇಲೆ ಆಯಿತಾ ಅವಳ ಯೂಟ್ಯೂಬ್ ವ್ಲಾಗ್ ಮಾಡಿದ್ಲು ಬಿಗ್ ಬಾಸ್ ಮನೇಲಿ. ಹಾಯ್ ಗೈಸ್, ಹೇಗಿದ್ದೀರಾ? ಏನು ಗೊತ್ತಾ, ಇವತ್ತು ನಮ್ಮ ಅಮ್ಮನ ಜೊತೆ ಫಿಶ್ ಫ್ರೈ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತೇಳಿ ವ್ಲಾಗ್ ಮಾಡಿದ್ಲು. ನಿಜವಾಗ್ಲೂ ಆ ವ್ಲಾಗ್ ಮಾಡೋ ಸಮಯದಲ್ಲಿ ನಮ್ಮ ರಘು ಇರ್ಬೋದು, ಅಶ್ವಿನಿ ಗೌಡ ಇರ್ಬೋದು, ಆ ಸಪೋರ್ಟ್ ಮಾಡಿದ ರೀತಿ, ಆ ಪ್ರೀತಿ ತೋರಿಸಿದ ರೀತಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಆಯಿತಾ. ಅಶ್ವಿನಿ ಗೌಡ ಮತ್ತು ರಘು ಆಯಿತಾ, ಅವ್ರಿಗೆ ಮೆಚುರಿಟಿ ಜಾಸ್ತಿ ಆಯಿತಾ. ಅಂದರೆ ಆ ಪ್ರೀತಿನ ನೋಡಿ ಅನುಭವಿಸ್ತಾರೆ ಅವರು. ಅಂದರೆ ಯಾರಾದರೂ ಆಯಿತಾ ಪೇರೆಂಟ್ಸ್ ಬಂದಾಗ ದೂರದಿಂದ ನಿಂತು ಅನುಭವಿಸ್ತಾರೆ. ಅದನ್ನು ನಾನು ತುಂಬ ಸರಿ ಅಬ್ಸರ್ವ್ ಮಾಡಿದ್ದೀನಿ. ಅಶ್ವಿನಿ ಗೌಡ ಆ ಒಂದು ಗಿಲ್ಟು ತುಂಬ ಇದೆ ಅಶ್ವಿನಿ ಗೌಡಗೆ. ಅಂದರೆ ಏನು, ರಕ್ಷಿತವರ ತಾಯಿ ತಂದೆ ಬರೆದಂತಹ ಲೆಟ್ರನ್ನ ಅವತ್ತು ಕೊಡಲಿಲ್ಲ ರಕ್ಷಿತನಿಗೆ. ಆ ಗಿಲ್ಟು ನನಗೆ ಲೈಫ್ ಲಾಂಗ್ ಇರುತ್ತೆ ಅಂತ ಅಶ್ವಿನಿ ಗೌಡ ಕೂಡ ಹೇಳಿದ್ದಾರೆ. ಎಲ್ಲರಿಗೂ ತಪ್ಪಿಗೆ ಕ್ಷಮೆ ಇದ್ದೇ ಇದೆ. ಬಟ್ ಇವತ್ತು ನಮ್ಮ ರಕ್ಷಿತಾ ಮೀನ್ ಫ್ರೈ, ಅದು ತಾಯಿ ಜೊತೆ ಬಿಗ್ ಬಾಸ್ ಕಿಚನ್ನಲ್ಲಿ ತಾಯಿ ಜೊತೆ ಲಾಗ್ ಮಾಡ್ತಾ ಇದ್ದಾರೆ, ಅದು ಫಿಶ್ ಫ್ರೈ ಮಾಡ್ತಾ ಇದ್ದಾರೆ. ನಾವೆಲ್ಲ ನೋಡಿ ಖುಷಿ ಆಗ್ಬೋದು. ಅದ್ರ ಜೊತೆಗೆ ನಾನು ಕೆಲವೊಂದು ವಿಷಯನ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಪ್ರೋಮೋನ ನೀವು ಹೆಂಗೆ ನೋಡ್ತಿರೋ ಇಲ್ವೋ, ನಾನು ಹೆಂಗೆ ನೋಡ್ತೀನಿ ಗೊತ್ತಾ, ಈ ಒಂದು ಪ್ರೋಮೋ ಎಷ್ಟು ವೈರಲ್ ಆಗ್ತಾ ಇದೆ. ಎಲ್ಲರೂ ಕೂಡ ಈ ಪ್ರೋಮೋನ ರಿವ್ಯೂ ಮಾಡ್ತಾ ಇದ್ದಾರೆ, ವಿಡಿಯೋ ಆಗ್ತಾ ಇದ್ದಾರೆ, ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅದೇ ನಾನು ರಕ್ಷಿತನಿಗೆ ಸಪೋರ್ಟ್ ಮಾಡ್ತೀನಿ ಅಂತಂದರೂ ಕೂಡ ನಾನು ಸ್ವಲ್ಪ ಲೇಟಾಗೆ ವಿಡಿಯೋ ಮಾಡ್ತೀನಿ. ಕಾರಣ ಏನು ಗೊತ್ತಾ, ನಾನು ಅದನ್ನು ಅನುಭವಿಸ್ತೀನಿ. ಆ ಒಂದು ಪ್ರೋಮೋನ ಸತತ ಒಂದು 7-8 ಬಾರಿ ನೋಡಿ ಅದನ್ನು ಪ್ರೀತಿಯಿಂದ ಆ ಪ್ರೋಮೋನ ಆಯ್ತಾ ನನ್ನ ಮನಸ್ಸೊಳಗಡೆ ತಗೊಂತೀನಿ. ನಾನು ಆ ಪ್ರೀತಿನ ಅದ್ರಲ್ಲಿ ನೋಡ್ತೀನಿ. ಅಂದರೆ ಆ ತಾಯಿ ಮಗಳ ಬಾಂಧವ್ಯ ಹೇಗಿದೆ ಅನ್ನೋದು. ಅದಾದ ನಂತರ ಅಲ್ಲಿ ಕಮೆಂಟ್ಗಳನ್ನು ನೋಡ್ತೀನಿ ನಾನು ಆಯಿತಾ. ಆ ಪ್ರೋಮೋ ಕೆಳಗಡೆ ಏನು ನಮ್ಮ ಕಲರ್ಸ್ ಕನ್ನಡ ವಾಹಿನಿಯವರು ರಿಲೀಸ್ ಮಾಡಿರುವಂತಹ ಪ್ರೋಮೋ ಕೆಳಗಡೆ ಆಯಿತಾ ನೋಡ್ತಾ ಇದ್ದರೆ ಕಮೆಂಟುಗಳು ಒಂದೊಂದು ಆಯಿತಾ ಮುತ್ತುಗಳು ಅಂತಲೇ ಹೇಳ್ಬೋದು. ನಾನು ಯಾಕೆ ಅಂತಂದರೆ ಯಾವಾಗಲೂ ಅಷ್ಟೇ, ನನಗೆ ವ್ಯೂಸ್ ಬರುತ್ತೋ ಬರಲ್ವೋ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಬಟ್ ನನಗೆ ನನ್ನ ಸಂತೋಷ ನನಗೆ ತುಂಬ ಮುಖ್ಯ. ಈಗ ಒಬ್ಬರು ಬಂದಿದ್ದಾರಪ್ಪ ಬಿಗ್ ಬಾಸ್ ಮನೆಗೆ ಆಯಿತಾ, ಅದನ್ನು ನಾನು ನೋಡಿ ಖುಷಿ ಪಡಬೇಕು. ನನಗದು ಇಷ್ಟ ನನಗೆ ಆಯಿತಾ. ಹಂಗಾಗಿ ನಾನು ಆ ಕಮೆಂಟ್ಸನ್ನ ನೋಡೋತ್ತಿಗೆ ಪ್ರೋಮೋ ನೋಡಿ, ಅವ್ರಮ್ಮ ಬರ್ತಾರೆ, ಬಂದ ತಕ್ಷಣವೇ ವಾಶ್ರೂಮಲ್ಲಿ ನಿಂತಿರ್ತಾಳೆ, ಓಡಿ ಬಂದು ತಪ್ಕೊಳ್ತಾಳೆ ಅವರಮ್ಮನ್ನ. ಆ ಪ್ರೋಮೋ ನೋಡಿ ಹೆಂಗೆ ಎಡಿಟ್ ಮಾಡಿದ್ದಾರೆ ಅಂತ. ಅದಾದ ನಂತರ ಅವರಮ್ಮ ಆಯಿತಾ ಏನು ಕೂದಲು ಹಿಂಗೆ ಬಿಟ್ಕೊಂಡಿದ್ಯಾ ಅಂತೇಳಿ ವಾಶ್ರೂಮಲ್ಲಿ ಕರ್ಕೊಂಡೋಗಿ ಮಗಳಿಗೆ ನೀಟಾಗಿ ಕೂದಲನ್ನ ಬಾಚಿ ಜುಟ್ಟಾಕ್ತಾರೆ. ಅದಾದ ನಂತರ ಇದರಲ್ಲಿ ಗಾರ್ಡನ್ ಏರಿಯಾದಲ್ಲಿ ಮಗಳನ್ನ ಕೂರಿಸ್ಕೊಂಡು ಹೇಳ್ತಾರೆ, ಅಂದರೆ ತಲೆ ಕೆಡಿಸ್ಕೋಬೇಡ, ಆರಾಮಾಗಿರು, ಯಾರಿಗೂ ಬೈಬೇಡ, ಆರಾಮಾಗಿರು ಅಂತ, ಜಗಳ ಗಂಟೆ ಆಗಬೇಡ, ಆರಾಮಾಗಿರು
ಆಯಿತಾ. ಎಲ್ಲರ ಹತ್ರ ಪ್ರೀತಿಯಿಂದ ಇರು ಅಂತ ಹೇಳ್ತಾರೆ ಅವರಮ್ಮ. ಅದಾದ ನಂತರ ನಮ್ಮ ಧ್ರುವಂತರು ಕಾಲಿಗೆ ಬೇರೆ ಬೀಳ್ತಾರೆ ಲಿವಿಂಗ್ ಏರಿಯಾದಲ್ಲಿ, ಆಯಿತಾ. ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾರೆ, ಸಾರಿ ಅಮ್ಮ ಅಂತ. ಅದಾದ ನಂತರ ನಮ್ಮ ಗಿಲ್ಲಿ ನಟ ಕೂಡ ಕಾಮಿಡಿ ಮಾಡ್ತಾನೆ. ನಮ್ಗೆ ಗೊತ್ತು ಗಿಲ್ಲಿ ನಟ ಹೇಗೆ ಅಂತ, ಅವನು ಏನೇ ಮಾಡಿದ್ರು ಪಾಪ ಕಾಮಿಡಿಯಿಂದ ಹೇಳ್ತಾನೆ. ಅದಾದ ನಂತರ ನಮ್ಮ ಬಿಗ್ ಬಾಸ್ ಅವರು ಸ್ಟೋರ್ ರೂಮಲ್ಲಿ ರಕ್ಷಿತಾ ನೀನು ಇವತ್ತು ನಮ್ಮ ಬಿಗ್ ಬಾಸ್ ಮನೇಲಿ ಲಾಗ್ ಮಾಡು ಅಂತಾರೆ. ಅದು ಎಲ್ಲ ಅಂದರೆ ಮೀನು ಫ್ರೈ ಬೇಕಾದಂಥ ಫಿಶ್ಶು, ಅದು ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅದನ್ನೆಲ್ಲ ಕೊಡ್ತಾರೆ. ನಮ್ಮ ರಕ್ಷಿತಾ ಸೆಲ್ಫಿ ಸ್ಟಿಕ್ಕಲ್ಲಿ ಫೋನ್ ಇಟ್ಕೊಂಡು ಆಯ್ ಗೈಸ್ ಏನು ಗೊತ್ತಾ ಇವತ್ತು ನಾನು ಮೀನು ಫ್ರೈ ಮಾಡ್ತಿದ್ದೀನಿ ಅಂತ ಹೇಳಿ ಕಿಚನಲ್ಲಿ ಬಂದು ಅಮ್ಮನ ಜೊತೆ ಮೀನು ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನೋಡೋಕ್ಕಂತೂ ತುಂಬ ಬ್ಯೂಟಿಫುಲ್ ಆಗಿದೆ ಈ ಪ್ರೋಮೋ ಕೆಳಗಡೆ, ಆಯಿತಾ. ನಾನು ನಿಮಗೆ ಒಂದು ಎಂಥ ವಿಷಯ ಹೇಳಬೇಕು ಅಂದರೆ ಕಮೆಂಟ್ಸು, ಆಯಿತಾ. ನೋಡಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ರಕ್ಷಿತಾ ಫ್ಯಾಮಿಲಿ ಬಂದಿದ್ದು ಖುಷಿಯಾಗಿದೆ, ಆಯಿತಾ. ರಕ್ಷಿತಾ ಫ್ಯಾಮಿಲಿ ಬಂದಿದ್ದು ಖುಷಿಯಾಗಿದೆ. ರಕ್ಷಿತಾ 2ನೇ ಮಹಿಳಾ ವಿನ್ನರ್ ಆಗಬೇಕು, ನಮಗಿಷ್ಟ. ರಕ್ಷಿತಾ ಫಸ್ಟು ಶ್ರುತಿಯವರಾಗಿದ್ದಾರೆ, 2ನೇ ವಿನ್ನರ್ ರಕ್ಷಿತಾ ಆಗಬೇಕು. ರಕ್ಷಿತಾ ಫ್ಯಾಮಿಲಿ ನೋಡಿ ಎಲ್ಲರಿಗೂ ಖುಷಿ ಆಗ್ತಾಯಿದೆ. ನಮ್ಮ ಟಗರು ಪುಟ್ಟಿಗೆ ನಮ್ಮ ಬೆಂಬಲ, ಆಯಿತಾ. ರಕ್ಷಿತ್ ಒಳ್ಳೇದಾಗಲಿ, ಆಯಿತಾ. ಅವರಮ್ಮ ಹೇಳ್ತಾ ಇದ್ದಾರೆ ಜಗಳಗಂಟಿ ಥರ ಆಡಬೇಡ ಅಂತ, ಹಾಗಾಗಿ ಎಲ್ಲರಿಂದ ಚೆನ್ನಾಗಿರಲಿ. ರಕ್ಷಿತಾ ಪ್ರೋಮೋ ಸೂಪರ್ ಆಗಿದೆ. ಬಿಗ್ ಬಾಸ್ ಇತಿಹಾಸದಲ್ಲೇ ನೋಡಿ, ಬಿಗ್ ಬಾಸ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬಿಗ್ ಬಾಸ್ ಮನೆಯಲ್ಲಿ ಲಾಗ್ ಮಾಡಕ್ ಬಿಟ್ಟಿದ್ದಾರೆ ಬಿಗ್ ಬಾಸ್. ಇದೊಂದು ಪಾಯಿಂಟ್, ಆಯ್ತಾ. ಇದು ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ. ಬಿಗ್ ಬಾಸ್ ಇತಿಹಾಸದಲ್ಲೇ ಬಿಗ್ ಬಾಸ್ ಟೀಮು, ಆಯ್ತಾ, ಒಬ್ಬ ಯೂಟ್ಯೂಬರಿಗೆ, ಆಯ್ತಾ, ಯೂಟ್ಯೂಬ್ ಲಾಗ್ ಮಾಡಕ್ ಬಿಟ್ಟಿದ್ದಾರೆ. ಇದು ರೀ ಯೂಟ್ಯೂಬ್ ತಾಕತ್ತಂದ್ರೆ. ಯೂಟ್ಯೂಬ್ ಅಂದ್ರೆ ಸುಮ್ಮನೆ ಅಲ್ಲ, ಎಷ್ಟೋ ಜನನ್ನ ಮೇಲಕ್ಕೆತ್ತಿ ಇಟ್ಟಿದೆ, ಎಷ್ಟೋ ಜನಕ್ಕೆ ಅನ್ನ ಕೊಡ್ತಾ ಇದೆ. ಯಾಕೆ ಗೊತ್ತಾ ನನಗೆ ಯೂಟ್ಯೂಬಿನ ಮೇಲೆ ಗೌರವ? ಯೂಟ್ಯೂಬ್ ಅಂತಂದ್ರೇ ನಿಜವಾಗ್ಲೂ ಅದೊಂಥರ ಎನರ್ಜಿ ಬರುವಂಥ ಹೊಸ ಪ್ರತಿಭೆಗಳಿಗೆ. ನೋಡಿ ಬಿಗ್ ಬಾಸ್ ಇತಿಹಾಸದಲ್ಲೇ, ಆಯಿತಾ, ಯೂಟ್ಯೂಬ್ ಲಾಗ್ ಮಾಡೋಕ್ಕೆ ಬಿಟ್ಟಿದೆ. ಯೂಟ್ಯೂಬಿಂದ ಬಿಗ್ ಬಾಸ್ ಮನೆಗೆ ಹೋದಂತಹ ಕಂಟೆಸ್ಟೆಂಟ್ ರಕ್ಷಿತಾ ಪ್ರೋಮೋ ಸೂಪರ್ ಮೇಡಮ್, ಸೂಪರು, ಆಯಿತಾ. ನಮ್ಮ ರಕ್ಷಿತಾ ಬಿಗ್ ಬಾಸ್ ವಿನ್ನರ್ ಆಗಲಿ. ರಕ್ಷಿತಾ ಫ್ಯಾಮಿಲಿ ನೋಡಿ ತುಂಬಾ ಖುಷಿಯಾಗಿದೆ. ನಮ್ಮ ರಕ್ಷಿತಾ ನಮ್ಮ ಹೆಮ್ಮೆ, ಟಗರು ಪುಟ್ಟಿ ಕೀಪ್ ಗೋಯಿಂಗ್. ರಕ್ಷಿತಾ ವಿನ್ ಆಗಬೇಕು. ರಕ್ಷಿತಾ ಬ್ಲಾಗಿಂಗ್ ನೋಡಿ, ರಕ್ಷಿತಾ ಬ್ಲಾಗ್ ಮಾಡ್ತಾ ಇದ್ದಾಳೆ ಬಿಗ್ ಬಾಸ್ ಮನೇಲಿ, ಸೂಪರ್. ಇದನ್ನ ನೋಡಿ ನನ್ನ ಕಣ್ಣಲ್ಲಿ ನೀರು ಬಂತು. ಯಾರೇ ಏನೇ ಹೇಳಿದ್ರು ನಮ್ಮ ಬೆಂಬಲ ನಮ್ಮ ಟಗರು ಪುಟ್ಟಿಗೆ. ವಾವ್, ಸೂಪರ್. ರಕ್ಷಿತನ ಅಮ್ಮ, ಮುದ್ದು ಅಮ್ಮ, ಯಾರು ಏನೇ ಹೇಳಿ ನಮ್ಮ ಟಗರು ಪುಟ್ಟಿನ ಬಿಟ್ಕೊಡೋ ಮಾತೇ ಇಲ್ಲ. ರಕ್ಷಿತಾ ಲಾಗ್ ಇಸ್ ಬ್ಯಾಕ್ ಅಂದರೆ ರಕ್ಷಿತಾ ಲಾಗ್ ಮಾಡ್ತಾಳದ, ರಕ್ಷಿತಾ ಲಾಗ್ ಇಸ್ ಬ್ಯಾಕ್. ಯಾರು ಏನೇ ಹೇಳಿ ನಮ್ಮ ರಕ್ಷಿತಾ ವಿನ್ ಆಗೋದು, ಫಿನಾಲೆ 2 ಬರೋದು ಗ್ಯಾರಂಟಿ. ನಮ್ಮ ರಕ್ಷಿತಾ ನಮ್ಮ ಹೆಮ್ಮೆ, ಸೂಪರ್. ರಕ್ಷಿತಾ ನಿನ್ನ ಗೆಲುವಿಗಾಗಿ ಇಡೀ ಕರ್ನಾಟಕವೇ ಕಾಯ್ತಾ ಇದೆ. ನೋಡಿ ರಕ್ಷಿತಾ ನಿನ್ನ ಗೆಲುವಿಗಾಗಿ ಕರ್ನಾಟಕದ ಜನತೆ ಕಾಯ್ತಾ ಇದೆ. ಎಪಿಸೋಡ್ ನೋಡೋಕ್ಕೆ ಇವಾಗಿಂದನೇ ವೆಯ್ಟ್ ಮಾಡ್ತಾ ಇದ್ದೀವಿ. ಲಾಗ್ ಮಾಡಲು ಅವಕಾಶ ಕೊಟ್ಟದ್ದು ಕೇವಲ ಅವಳಿಗಷ್ಟೇ, ಆಯ್ತಾ. ನೋಡಿ ಲಾಗ್ ಮಾಡಲು ಅವಕಾಶ ಕೊಟ್ಟಿದ್ದು ಅವಳಿಗಷ್ಟೇ. ಎಲ್ಲ ಲಾಗರ್ಗಳು ಕೊಟ್ಟ ಗೌರವ ಅಂದರೆ ರಕ್ಷಿತನಿಗೆ ಲಾಗ್ ಮಾಡೋಕ್ಕೆ ಬಿಗ್ ಬಾಸ್ ಮನೇಲಿ ಅವಕಾಶ ಕೊಟ್ಟಿದ್ದು ಎಲ್ಲ ಲಾಗರ್ಸಿಗೂ ಕೂಡ, ಆಯಿತಾ, ರೆಸ್ಪೆಕ್ಟ್ ಕೊಟ್ಟಂಗಾಗಿದೆ. ತುಂಬ ಬಿಗ್ ಬಾಸ್ ಮೇಲೆ ಒಂದು ರೆಸ್ಪೆಕ್ಟ್ ಬಂದಿದೆ ನಮಗೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆಮೇಲೆ ನೋಡಿ ಬಿಗ್ ಬಾಸ್ 2ನೇ ಮಹಿಳೆ ವಿನ್ನರ್ ಆಗಬೇಕು ಇವಳು, ಆಯಿತಾ. ರಕ್ಷಿತಾ ಶೆಟ್ಟಿ, ಆಯಿತಾ, ನಮ್ಮ ಹೆಮ್ಮೆ. ನಮ್ಮ ರಕ್ಷಿತಾ ನಮ್ಮ ಹೆಮ್ಮೆ. ಟಗರು ಪುಟ್ಟಿ ಸೂಪರು. ನೇರ ನುಡಿ ಮಾತನಾಡೋ ರಕ್ಷಿತನ್ಗೆ ನಮ್ಮ ಹೋಟು. ರಕ್ಷಿತಾ ಡೋಂಟ್ ಕ್ರೈ, ನಾವಿದೀವಿ. ರಕ್ಷಿತನಿಗೆ, ಆಯ್ತಾ, ಯಾರೇ ಕೆಟ್ಟದ್ ಮಾಡಿದ್ರು ಪ್ರೀತಿ ಕೊಡೋ ಗುಣ ಇದೆ. ಧ್ರುವಂತ್ ಹಟ್, ಹೌದು, ಧ್ರುವಂತ್ ಇಂದು ತುಂಬಾ ಆಯ್ತಾ, ಎಂಥದ್ದು ಕಾಲಿಗೆ ಬಿದ್ದಿರೋದಕ್ಕೆ ಅವ್ರೇನೋ ಬೇರೆ ಬಂದಿದ್ದಾರೆ, ಅದೆಲ್ಲ ಹೇಳೋದು ಬೇಡ.
ಕರಾವಳಿಯ ಬಡ ಮಾಧ್ಯಮದ ವರ್ಗದ ಜನ ರಕ್ಷಿತಳನ್ನು ತುಂಬ ಇಷ್ಟಪಡ್ತಾರೆ. ಶೈನ್ ಶೆಟ್ಟಿ, ಧನ್ರಾಜ್, ರೂಪೇಶ್, ಚೈತ್ರ ಎಲ್ಲ ಕರಾವಳಿಯವರೇ. ಆದರೂ ಅವರಿಗೂ ಇವಳಷ್ಟು ಜನಪ್ರಿಯತೆ ಸಿಕ್ಕಿಲ್ಲ. ಯಾರೇನೇ ಅನ್ಲಿ ಡೋಂಟ್ ಕೇರ್ ಅನ್ನುವ ಛಲಗಾತಿ. ಇವರ ಕಷ್ಟದ ದಿನಗಳು ಕಳೆದು ಮುಂದೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀವಿ. ನೋಡಿ, ಅಂದರೆ ರಕ್ಷಿತನ್ಗೆ ಇಡೀ ಕರ್ನಾಟಕವೇ ಸಪೋರ್ಟ್ ಮಾಡ್ತಾ ಇದೆ. ಒಂದೊಂದು ಕಮೆಂಟ್ ಓದ್ತಾ ಇದ್ರೆ ನಿಜವಾಗ್ಲೂ ಕೂಡ ಒಂಥರ ಕಣ್ತುಂಬಿ ಬರುತ್ತೆ. ನಿಜವಾಗ್ಲೂ ರಿಯಲಿ ಗ್ರೇಟ್ ಅಂತೀನಿ. ನೋಡಿ, ಆಲ್ ಯೂಟ್ಯೂಬರ್ಸ್ ವ್ಲಾಗರ್ಸ್ ಫಸ್ಟ್ ಹಿಸ್ಟ್ರಿ. ಇಲ್ಲಿ ನೋಡಿ, ಆಲ್ ಯೂಟ್ಯೂಬರ್ಸ್ ವ್ಲಾಗರ್ಸ್ ಫಸ್ಟ್ ಹಿಸ್ಟ್ರಿ ಕ್ರಿಯೇಟೆಡ್ ಬೈ ರಕ್ಷಿತಾ. ಇಟ್ಸ್ ರಿಯಲಿ ಪ್ರೌಡ್ ಮೂಮೆಂಟ್. ಇಟ್ಸ್ ಶೋ ಪವರ್ ಆಫ್ ದಿ ಯೂಟ್ಯೂಬರ್ಸ್. ನೋಡಿ, ಇದು ಪವರ್ ಆಫ್ ದಿ ಯೂಟ್ಯೂಬರ್ಸ್. ಯೂಟ್ಯೂಬರ್ಸ್ ಅಂದರೆ ಒಬ್ರನ್ನ ಕಮ್ಮಿಯಾಗಿ ಲೆಕ್ಕ ಹಾಕ್ಬೇಡಿ. ಇದು ನಿಜವಾಗ್ಲೂ ಯೂಟ್ಯೂಬಿಗಿರೋ ಗತ್ತು ಅಂತೀನಿ. ಇವತ್ತು ಬಿಗ್ ಬಾಸ್ ಮನೇಲಿ ಒಂದು ಯೂಟ್ಯೂಬ್ ವ್ಲಾಗ್ ಆಗ್ತಾ ಇದೆ. ಸೂಪರು, ನೆಕ್ಸ್ಟ್ ಲೆವೆಲ್. ನಾನು ಯಾಕೆ ಈ ಕಮೆಂಟ್ ಎಲ್ಲ ನಿಮಗೆ ಓದಿ ಹೇಳಿದೆ ಅಂದರೆ, ನಾನು ಸಪೋರ್ಟ್ ಮಾಡೋದು ಅದೆಲ್ಲ ಇದ್ದಿದ್ದೆ ನಿಮಗೆ, ಸರಿಯಾ? ನಾನು ಮಾಡ್ತಾ ಇರ್ತೀನಿ, ರಕ್ಷಿತನಿಗೆ ದಿನ ಸಪೋರ್ಟ್ ಮಾಡ್ತಾ ಇರ್ತೀನಿ, ನೀವೆಲ್ಲರೂ ನೋಡ್ತಿರ್ತೀರ. ಬಟ್ ಇವತ್ತು ಆ ಪ್ರೋಮೋ ಕೆಳಗಡೆ ಒಂದೊಂದು ಕಮೆಂಟು ನೋಡೋತ್ತಿಗೆ ನನಗೆ ಆದಂತಹ ಅನುಭವ, ನನಗೆ ಒಂಥರ ಕಣ್ಣು ತುಂಬಿ ಬಂತು, ಸಂತೋಷ ಆಯಿತು. ಏಕೆಂದರೆ ಒಬ್ಬ ಹುಡುಗಿ ಆಯಿತಾ ಜೀವನದಲ್ಲಿ ಏನೋ ಅಚೀವ್ ಮಾಡ್ತೀನಿ ಅಂತೇಳಿ ಆಯಿತಾ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಇಷ್ಟು ದಿನ ಎಲ್ಲರ ಪ್ರೀತಿ ಸಂಪಾದನೆ ಮಾಡಿದರೆ, ಇವತ್ತು ಅವರ ತಾಯಿ ಬಂದು ಮಗಳ ಜೊತೆಗೆ ನಿಂತು ಅಡುಗೆ ಮಾಡೋದಾಗಿರ್ಬೋದು, ಮಗಳಿಗೆ ಪ್ರೀತಿ ತೋರಿಸೋದಾಗಿರ್ಬೋದು, ಮಗಳಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡ್ತಿದ್ದಾರೆ. ಅದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.